ಆದಿಯಲ್ಲಿ ಎದ್ದವನ ಗಾನ ಅನಾದಿಗೆ ಅಲಸಿದ ಪ್ರಚಂಡ ಅನಾದ್ಯಾಗ ಜಗ ಎದ್ದದಲ್ಲ ಚಂದ ಒಳಗ ಹೊರಗ ತೋರ್ಯಾನ ಮನಗಂಡ ಹರವ ಹಿಡದ ನೋಡುವುದಿನ ಕಾಯ್ತಾನ ಕಾಯ ಪೇಂಡ ವಿದ್ಯಕ್ಕೆ ಕಾಯ ಪೇಂಡ ಕರಮಗೇಡಿನ ಕಾಲಿನ ವಾದವ ಗುಣ ಪರತರ ವಸ್ತು ಅವು ಪರಮಾರಿರ್ತಾನ ನಿರ್ವಿಕಾರ ಗುಣ ಪರತರ ವಸ್ತು ಅವು ಪರಮಾರಿರ್ತಾನ ನಿರ್ವಿಕಾರ ಅಲ್ಲಿ ಕವಿ ಹುಟ್ಟತಾವ ಮನಗಂಡ ವಾಸುದೇವ ಹಿಂಗ ಕವಿ ಮಾಡಿ ಹೇಳ್ತಾನ ಅವಳ ನಗರ ಗಂಡ ವಾಸುದೇವ ಹಿಂಗ ಕವಿ ಮಾಡಿ ಹೇಳ್ತಾನ ಅವಳ ನಗರ ಗಂಡ ಎಲ್ಲಿಗೆ ಬಂದೈತೆ ಮತ್ತ ಮೈಸೂರಿನಾಳ ಗಾಡಿ ಎಲ್ಲಿಗೆ ಬರ್ತೈತಮ್ಮ? ಏ ಮಾಸ್ತರ್ ಇದು ಬಸ್ ಎಲ್ಲಿ ಇಲ್ಲಿ ತಿರುಗಾಡುವಂತ ಬಸ್ ಅಲ್ಲೋ ಮಾಸ್ತರ್. ಹೌದು, ಇದು ಮತ್ತೊಂದು ಊರಿಗೆ ಹೋಗುವಂತ ಬಸ್ ಅಲ್ಲ. ಹೌದು, ಇದು ನಿತ್ತಲೆ ನಿಲ್ಲುವಂತ ಬಸ್ ಐತಿ ಮೈಸೂರಿನಾಳದ. ಹೆಂಗ? ಯಾಕಂದ್ರ ಮೈಸೂರಿನಾಳ ಬಸ್ ಮನಗಂಡ ತಯಾರಾಗೈತಿ ಕರೆ. ಹೌದು, ಬಸ್ ಮಾತ್ರ ಮನಗಂಡ ತಯಾರಾಗೈತಿ ಕರೆ. ಒಡ್ಯಾವ ಕಟ್ಟಿಲ್ಲ ಒಳಗ ಡಾವೇರ್ ಇಲ್ಲ ಪದ್ದೈಸಿರಿ ಓಡಸವು. ಹೌದು, ಪಕ್ಕ ಸಿಕ್ಕಿಲ್ಲ. ಅದಕ್ಕೆ ಮೈಸೂರಿನಾಳ ಬಸ್ ಏನ್ ಮಾಡತೈತಿ? ಏನ್ ಮಾಡಬೇಕು? ಒಮ್ಮೆ ಹಳ್ಳದಾಗ ಬೀಳ್ತೈತಿ, ಒಮ್ಮೆ ನೈನ ಹಿಡಿತೈತಿ, ಒಮ್ಮೆ ಕೆರಿಗೆ ಹೋಗೈತಿ, ಮಾತು ಹೊಳಿ ನೈನಕ್ಕೆ ಬರಾಕೈತೈತಿ. ಹೌದು, ಹಂಗೇನ್ ಮಾಡಕ್ ಹೋಗ್ಬೇಡ ವಿದ್ಯಾ. ಏ ಶರೀರ ನನ್ನ ತೇಳ್ತಿ, ಕಾಣಿಸು ಸಿಂಗಾರ ನಂದ ತೇಳ್ತಿ, ಆದ್ರ ಹೊಟ್ಯಾಗ ಕೂಸು ತಯಾರಾಕೈತಿ ಅದು ನಂದ ತೇಳ್ತಿ. ಹೌದು, ನಿನ್ನ ಹೊಟ್ಯಾಗ ತಯಾರಾಗಬೇಕಾದ್ರ ಕೂಸನ್ನುವಂಥದ್ದು ನಿನ್ನ ಹೊಟ್ಯಾಗ ತಯಾರಾಗಬೇಕಾದ್ರ ಒಳಗೇನು ನನ್ನ ಜೀವಾತ್ಮನ ಕರ್ಕೊಂಡೋದು ಏನ ಕಡೆಕ ತೆಗೆದು ಇಟ್ಟೋದು ವಿದ್ಯೆ. ಹೌದು, ಎಲ್ಲಿಟ್ಟದಿ? ಕೂಸು ಸಜ್ಜ ಆಗ್ಬೇಕಾದ್ರ, ಕೂಸು ಒಳಗೆ ಸಜ್ಜ ಆಗ್ಬೇಕಾದ್ರೆ ನನ್ನ ಜೀವಾತ್ಮನ ಕಡೆಕ ತೆಗೆದಿಟ್ಟದು ಒಳಗೆ ಇಟ್ಟುಕೊಂಡೋದು. ಅವನ್ ಇಟ್ಟುಕೊಂಡು ಸಜ್ಜು ಮಾಡಿದ್ವು. ಯಾಕಂದ್ರ ನನ್ನ ಭಗವಂತನ ಗಂಡ ಅನ್ನುವಂತ ವಸ್ತು ಜೀವಾತ್ಮ ಅನ್ನುವಂಥದ್ದು ಒಳಗೆ ಕರ್ಕೊಂಡ ಹೌದು ಎಲ್ಲ ಒಳಗೆ ತಯಾರು ಮಾಡ್ಕೊಂಡನೆ ಅಂದ್ರೆ ಹಂಗ ನಡೆಯಂಗಿಲ್ಲ. ಯಾರದಿಂದ ತಯಾರಾಗೈತಿ? ಯಾರದಿಂದ ತಯಾರಾಗೈತಿ ಅಂದ್ರ ನನ್ನ ಜೀವಾತ್ಮ ನಿನ್ನ ಒಳಗದಾನ ಅಂತಲೇ ನಿನ್ನ ಒಳಗೆಲ್ಲ ತಯಾರಾಗುವಂಗ ದಿನಸನ ಮಾಡ್ಯಾನ. ಹೌದು, ಈ ನಿಮ್ಮ ಅವ್ವರು ಯಾರು ಮಾಡ್ಯಾರ ಹಿಂಗ ಇಲ್ಲ? ಅದಕ್ಕೊಂದು ಮಾತು ಹೇಳ್ತಾಳಕ್ ಏನತ್ತ? ಗಂಡ ಬೇರೆ ಆತ, ಗಂಡನ ಬೇರೆ ಆತ. ಗಂಡ ಬೇರೆ, ಗಂಡ ಅಂದ್ರೆ ಬೇರೆ ಆತ, ಗಂಡ ಅಂದ್ರೆ ಬೇರೆ ಆತ, ಗುರು ಅಂದ್ರೆ ಬೇರೆ ಆತ, ವಾದ ಅಂದ್ರೆ ಬೇರೆ.
ಅದಕ್ಕ ಕೇಳಾಕೈತಾಳ ಮಾಸ್ತರ ಬಾಳುದಕ್ಕಂದ್ರ ಬ್ಯಾರೆ ಅಂತ ಹೇಳ್ತಾರ ತಮ್ಮ ಎಲ್ಲ ಒಂದು ಮಾತು ಹೇಳ್ತಾನ ತಿಳ್ಕೊ ಯಾಕಂದ್ರ ಗುರು ಅಂದ್ರ ಒಬ್ಬ ಗಂಡ ಗುರು ಅಂದ್ರ ಒಬ್ಬ ಗಂಡ ಹೌದು ಗಂಡ ಅಂದ್ರ ಒಬ್ಬ ಗಂಡ ಹೌದು ಮತ್ತ ಇವ್ರೆಲ್ಲ ಏನು ಬೇರೆ ಬೇರೆ ಪರಕ್ ಅದಾರ ತಿಳಿದನ ಪರಕ್ ಆಗಂಗಿಲ್ಲ ಅಲ್ಲಿ ಹೋಗಿ ಅಲ್ಲಿ ಅವ್ ಮುಕ್ತಿ ಕೊಡಬೇಕಾದ್ರ ಹೌದು ಗಂಡ ಅಂತೇಳಿ ಹೋಗಿ ಮುಕ್ತಿ ಕೊಟ್ಟಿಲ್ಲ ಗುರು ಅಂತ ಹೇಳಿ ನಿನಗೆ ಮುಕ್ತಿ ಕೊಟ್ಟನಂತ ನಾ ಹೇಳಿನಿ ವಿದ್ಯಾ ಹೌದು ಗಂಡ ಅಂದನ ಏನು ಇಲ್ಲ ಗಂಡ ಅಂದಿಲ್ಲ ಯಾಕಂದ್ರೆ ಗುರು ಅಂತ ಹೇಳಿ ನಿನಗೆ ಮುಕ್ತಿ ಕೊಟ್ಟಾನ ಶಬರಿಗೆ ಅಂತ ನಾ ಹೇಳ ಅಂತಲೇ ಏನು ಮಶೀಬನಾಳ ವಿದ್ಯಾ ಗಂಡ ತೆಬ್ಸ್ಕೊಂಡು ಬಂದಾಳ ಈಕಿ ಕಿವಿ ಉಡದಾವ ಆದ್ರ ಆಕೆ ಏನನ್ನಾಕತ್ತಾಳು ಏನಾಗಿ ನಾ ಏನ ಕಣದಾಳಕ ಬಂದೇ ಇಲ್ಲ ಹೌದು ನಾ ಏನ ನಿನ್ನ ಜೋಡಿ ಏನೂ ಮಾಡೇ ಇಲ್ಲ ಹೌದು ಹಂಗ ಮಕ್ಕಳ ಮಾಡಕ್ ಹೊಂಟಿ ಹೆಂಗ ಅಕ್ಕ ಓ ಲಕ್ಷ್ಮಣ ಅಂತ ನನಗೆ ಕೇಳಾಕೈತ್ಯಾಳ ಹೌದು ಆಕೆ ಎದಕ್ಕೆ ಬಂದಾಳ ಗೊತ್ತಾಯ್ತನ ಯಾವ್ದಕ್ ಬಂದ ಆಕೆ ಏನೋ ದೂರ ಅದಾಳೆ ಆಂಬಲತ್ ನಾನು ಏನೋ ಸಣ್ಣಕ್ಕಿದಾಳೆ ಆಂಬಲತ್ ತಿಳ್ಕೊಂಡಿದ್ನಿ ಮಶೀಬನಾಳ ವಿದ್ಯಾ ಈ ಕಿಲೋಗುಟ ಕೂಸ ಕುಣಿ ಈಗ ಎದಕ್ಕೆ ಬಂದಾಳ ಗೊತ್ತಾಯ್ತನ ಯಾವ್ದಕ್ ಬಂದ ಸಣ್ಣಕ್ಕಿದಾಳೆ ಆಂಬಲತ್ ನಾ ತಿಳ್ಕೊಂಡಿನ ಕರೆ ಆಕೆ ಇದಕ್ಕೆ ಬಂದಾಳ ಹೌದು ಎದಕ್ಕ ಇದಕ್ಕೆ ಹಂಗೇನು ಮಾಡಬೇಡ ವಿದ್ಯಾ ನೀನ ಅಲ್ಲೇ ಇದೀ ಆದ್ರ ನಿನ್ನ ಮನೆಗೆ ನಾ ಇನ್ನ ಬಂದೇ ಇಲ್ಲ ಇನ್ನ ನೋಡೇ ಇಲ್ಲ ಏನೂ ಮಾಡೇ ಇಲ್ಲ ದೇವತಿ ಆದ್ರ ಇದೇ ಏನತ್ತು ವಾದ ಮಾಡೇದಿ ಏ ಗಂಡ ಅಂದ್ರೆ ಎಂತವ್ ಇರ್ಬೇಕಂತ ಮಾಡ್ಕೊಂಡು ಹೆಂತಿನ ಮೆಟ್ಟಿಗೆ ಹತ್ತಬೇಕಂತ ಮತ್ತ ಆ ದ್ರೌಪದಿ ಗಟ್ಲೆ ಬಿಡಬಾರದು ಓತ್ ಹೇಳಾಕೈತ್ಯಾಳ ಹೌದು ಆದ್ರ ದ್ರೌಪದಿದು ಒಂದು ಕೇಳ್ಯಾಳ ಸೀತಾಂದು ಒಂದು ಕೇಳ್ಯಾಳ ಮತ್ತ ರಾಮ ಲಕ್ಷ್ಮಣ ಮದುವೆ ಆಗಬೇಕ ಯಾಕಂದ್ರ ಸೀತಾರಾಮ ಮದುವೆ ಆಗಬೇಕಾದ್ರ ವಯಸ್ಸು ಎಷ್ಟಿತ್ತು ಇದನ್ನು ಕೇಳ್ಯಾಳ ಹೌದು ಮತ್ತ ಈಗ ಸದ್ದ ಸೀತಾನ ಒಂದು ಅಗಸನ ಮಾತು ಕೇಳಿ ಸೀತಾನ ಬಿಟ್ಟಾನ ರಾಮ ಯಾಕೆ ಬಿಟ್ಟಾನ ಇದನ್ನು ಕೇಳ್ಯಾಳ ಹೌದು ಮಾತಿನ ಬಾಳ ಕೇಳ್ಯಾಳ ಹೋ ಮಾಸ್ತರ್ ಹೌದು ಬೆಂಕಿಯಾಗ ಹಾಕಿ ಸುಟ್ಟ ಬೆಂಕಿಯಾಗ ಹಾಕಿ ಯಾಕೆ ಸುಟ್ಟ ತಗದಾನ ಇದನ್ನು ಕೇಳ್ಯಾಳ ಎಲ್ಲಾ ಸಾಕ್ಷಿ ನೀವು ಅದ್ರ ಏನೇನು ಕೇಳ್ಯಾಳ ನನ್ನ ಗುರುವಿನ ಆಶೀರ್ವಾದ ಇತ್ತು ಅಂದ್ರ ಅದನ್ನೆಲ್ಲ ನಿಮ್ಗೆ ಹೇಳೇ ಹೋಗ್ಕೊನು ಅದಕ್ಕೆ ಕರೆ ಹಾಕಿ ನಾ ಏನು ಕೇಳಿನ ಅದನ್ನ ಒಟ್ಟ ಬಿಡಬಾರ್ದು ನನಗೇನಂತ ಹೇಳ್ಯಾಳ ಇಲ್ಲಿ ಹಿಡಿದು ಅಲ್ಲಿ ಯಾಕಂದ್ರ ಮೊಸೋಬನ ಗುಡಿತನ ನನಗ ಮುಕಳಿ ಎಳಿ ಅಂತ ಹೇಳ್ಯಾಳ ಮತ್ತ ಆಕಿ ಬಿಟ್ಟು ಹೋಗ್ಯಾಳ ಈಗ ಆಕಿನ ಎಳಸ್ತ್ರು ಹಂಗ ಬಿಡ್ತರು ಇನ್ನೊಂದ್ ಚಾನ್ಸ್ ಕೊಡ್ತೀನಿ ನಿನಗೆ ವಿದ್ಯೆ ಆದ್ರೆ ಇನ್ನೇನಾದ್ರೂ ಬಂದ ಹೇಳ ಯಾಕಂದ್ರ ನಮ್ಮ ಗಂಡ ದೇವ್ರನ್ನ ಜೋಕುಮಾರ ನೀನು ಹೆಣ್ಮಕ್ಳು ಬುಟ್ಟಾಗ ಹೊತ್ಕೊಂಡ್ ತಿರುಗಾಡ್ಬೇಕಾದ್ರ ಏನ ಕಾರಣ ಹೊತ್ಕೊಂಡ್ ತಿರುಗಾಡ್ಯಾರ ಮತ್ತ ಈಗ ಸದ್ದ ಮಾತಂಗ್ಯಾರ ಅಲ್ಲಿ ದೀಪ ಹಚ್ಚಬೇಕಾದ್ರ ಅವ್ರ ಯಾಕಲ್ಲಿ ಹೆಜ್ಜೆ ಹಾಕ್ಯಾರ ಇನ್ನ ನಾ ಮುಂದೆ ಬಾಳ ಕೇಳೇನಿ ಕರೆ ಅವನ್ನೆಲ್ಲ ಬಿಟ್ಟ ಇದೀನಿ ನನಗೆ ಅವ್ ಬರಂಗಿಲ್ಲ ನಾ ಅವನೇನು ಕೇಳಂಗಿಲ್ಲ ಇವನು ಯಾರು ಮಾತ್ರ ಕೇಳೇನಿ ಎದಕ್ಕೆ ಕೇಳೇನಿ ಅನ್ನುವಂಥದ್ ನೀ ಅರ್ಥ ಮಾಡ್ಕೋ ಯಾಕಂದ್ರೆ ಅದಕ್ಕೆ ನಿನಗೆ ಹೇಳ್ತಾನೆ ಯಾಕಂದ್ರೆ ವಿದ್ಯಾ ನೀ ಏನು ಬಹಳ ಶಾನೆ ಅಲ್ಲ ಖರೆ ಅಲ್ಲ ಗಟ್ಟಿಗೆ ಹಚ್ಚಬೇಡ ಗಟ್ಟಿಗೆ ಹಚ್ಚಿ ನನ್ನ ಕೈಲಿ ಅನ್ಸ್ಕೋಬೇಡ ಅಂತ ನಿನಗೆ ಹೇಳೀನಿ ನಾ ಮೊದಲು ಆದ್ರೂ ಈಕೆ ಕೇಳಕ್ಕೆಲ್ಲ ಮಾಸ್ತರ ಮಾತು ಕಲ್ದಾಗ ನೋಡ್ತಮ್ಮ ಏನತ್ತ ಕೇಳಬಾರ್ದು ಕೇಳಿದ್ರು ತೊಟ್ಟಕ್ಕೆ ಬೀಜ ತಟಕ ಬಿದ್ದೈತ ಹಂಗಾಗಿಲ್ಲ ಅದ ಯಾರು ಬಿದ್ದೈತಿ ಆ ತಟಕ ಬೀಳುದಾಟ ಅಭ್ಯಾಸ ಮಾಡ್ಯಾಳ ಅದಕ್ಕೆ ಹೊಳ್ಯಾಳಿ ಕೇಳ್ತಾವ ಆ ತಟಕ ಬಿದ್ದಾಗ ಜಗ ಎಲ್ಲ ಸೃಷ್ಟಿ ಆಗೈತೆ ವಿದ್ಯಾ ಹೌದು ಮತ್ತ ಅದು ಬೀಳಕ ಏನ್ ಎದಕ್ ಬರ್ತಿದ್ ಮತ್ ಇಲ್ಲಿ ಅದು ನಮ್ಮ ಗಂಡ ಗಬರುದಿಂದ ಅದು ನಮ್ ಗಂಡ ಗಬರು ತೆಗದ ಹಂಗೇನು ಮಾಡಬೇಡ ಅವನ್ನೆಲ್ಲ ಮಾತಾಡಿ ಹೊಲಸಿಡಿಸಬೇಡ ಹೊಲಸಬೇಡ ಒಂದು ಶಾಸ್ತ್ರದಾಗ ನಡೆದೈತಿ ಶಾಸ್ತ್ರದಾಗ ಹೋಗ್ಲಿ ಇದು ಅಲ್ಲ ಮಶೀಬ್ನವಕ್ಕೆ ಮತ್ತೇನ ಕೇಳತ್ತಾರ ಸವಾಲ ಒಂದ ಕೇಳತ್ತಾರ ಸವಾಲಾಗ
ಗಂಡನ ಸುದ್ದಿ ತಗದಾಳ ಸಭದಾಗ ಅಲ್ಲಿ ಹೆಣ್ಣ ಮಕ್ಕಳ ಜಳಕ ಮಾತ್ರ ಮಾಡತೇರೋ ಕೃಷ್ಣ ಅಲ್ಲಿಗೆ ಯಾಕ ವಾದ ಕೇಳ್ಯಾಳ ನನಗ ಆ ಸುದ್ದಿ ಮಾತ್ರ ತಿಳಿದೇ ಎಲ್ಲ ವೇದಾನೆ ಹೆಣ್ಮಕ್ಳ ಜಳಕ ಮಾಡುವುದು ನೋಡುವ ಚಟ ಬಿತ್ತ ವಿದ್ಯಾ ಮಾತ್ರ ಕೇಳತಾಳ ನನಗ ಯಾರಿಗೆ ಚಟ ಬಿದ್ದ ತಂಬುದು ಹೇಳ್ತಾನ ನಿನಗ ಒಂದ ದಿವಸ ಧ್ರುವಸ ಮುನಿ ನೋಡಾಗ ಹೊಳಗ ಮಾತ್ರ ಜಳಕ ಮಾಡ್ತಿದ್ದ ಆವಾಗ ಅಲ್ಲಿ ದ್ರೌಪದಿ ಮಾತ್ರ ಹೋಗ್ಯಾಳ ನೋಡ ಅಲ್ಲಿಗ ಮಕ್ಕಳ ಜಳಕ ಮಾಡುವುದು ನಿನಗ ಚಟ ಬಿದ್ದತಿ ಹೊರಗೆ ಮಕ್ಕಳ ಜಳಕ ಮಾಡುವ ಚಟ ಎಲ್ಲ ನಮಗ ಜೋರೋರಿಲ್ಲದ ಯಾಕ ಹೋಗ್ಯಾಳ ಅಲ್ಲಿಗ ಧ್ರುವಸ ಮುನಿಗಳ ಮುಂದ ನಿಂತ ದ್ರೌಪದ್ಯಾಗ ಹೇಳ್ತಾರೋ ನಮಸ್ಕಾರ ಮಾಡತನ ಅಂದಾಳವಾಗ ನಾನು ನಮಸ್ಕಾರ ಮಾಡೋ ಸ್ಥಿತಿಯಾಗ ಇಲ್ಲ ಅಂದಾಗ ಇಲ್ಲ ಅಂದಾಗ ಸುಮ್ಮನೆ ಇರ್ಬೇಕಾಗಿತ್ತಲ್ಲ ಆಕೆ ದ್ರೌಪದಿ ಹೌದು ಏನ್ ಮಾಡ್ತಾಳ ಯಾಕ ವಿದ್ಯಾ ನಿನಗ ಚಟ ಬಿದ್ದೈತೆ ಗಂಡ ಮಕ್ಕಳ ಜಳಕ ಮಾಡೋದು ನೋಡುದು ಮೊದಲು ನನಗ ಚಟ ಬಿದ್ದಿಲ್ಲ ಇಲ್ಲ ಯಾಕಂದ್ರೆ ಧ್ರುವಾಸ ಮುನಿ ಹೊಳ್ಯಾಗ ಜಳಕ ಮಾಡತ್ತಿದ್ದ ಈಗ ದ್ರೌಪದಿ ಹೋಗ್ತಾಳ ತನ್ನ ಗೆಳತಿಯರನ್ನ ಕರ್ಕೊಂಡ ಹೌದು ಹೋಗಿ ನಿಂತು ಹೇಳ್ತಾಳ ಧ್ರುವಾಸ ಮುನಿಗಳಿಗೆ ಏನಂತ ಗುರುಗಳು ನಾ ನಿಮ್ಗೆ ನಮಸ್ಕಾರ ಮಾಡಕ್ಯದ ನೀ ಬರ್ರಿ ಮ್ಯಾಲ ಅಂದ್ಲು ಹೌದು ಅಂದಾಗ ಅವ್ನು ಧ್ರುವಾಸ ಮುನಿ ಹೇಳ್ತಾನೆ ಏನಂತ ತಂಗಿ ನಿನಗ ಆಶೀರ್ವಾದ ಮಾಡಾಕ ಸ್ವತಃ ನಾ ನಿಮ್ಮ ಮನೆಗೆ ಬರ್ತನು ಹೌದು ಈಗ ನಾ ಬರಾಕಲಾವಿಲ್ಲ ಸುಮ್ಮ ಹೋಗ ಅಂದವ್ ಹೌದು ಸುಮ್ಮ ಹೋಗಂದಾಗ ಈಕಿ ಶಾನೆ ತಾನ್ಲೆ ಸುಮ್ಮ ಬರ್ಬೇಕಲ್ಲ ಮಶಿಬನ ದ್ರೌಪದಿ ಏನ್ ಮಾಡು ಮತ್ ನೀ ಎಂತ ಚಟ ಕಲ್ತದಿ ಗುರುಗಳು ಹೇಳತ್ತಾರ ಅಂದ್ರ ಸುಮ್ಮ ಮನಿಗೆ ಹೋಗ್ಬೇಕಲ್ಲ ಹೋಗ್ಬೇಕಾಗಿ ಗುರುಗಳಿಗೆ ಹೇಳ್ತಾ ಏನಂತ ಹೇಳ್ತಾವ ಇಲ್ರಿ ಗುರುಗಳು ನಾ ನಿಮ್ಗೆ ನಮಸ್ಕಾರ ಮಾಡೇ ಹೋಗಕ್ಯದ ನೀ ಹಠ ದೊಡ್ಡ ಬರ್ರಿ ಮ್ಯಾಲತ್ತ ಹೇಳ್ತಾಳ ಗುರುಗಳಿಗೆ ಹೌದು ಯಾಕ ಗಂಡ ಮಕ್ಕಳ ಜಳಕ ಮಾಡುವಲ್ಲಿ ನಿಂದ ಏನು ಕೆಲಸ ಐತೆ ಅಲ್ಲಿ ಅಲ್ಲೇನು ಕೊಳೆ ಬಿದ್ದಿತ್ತು ಅಯ್ಯ ಅವ್ರ ಊರ್ ಕಡೆ ಅಟ್ ಚಟಾನ ಅದಾವ ಒಮ್ಮೆ ಚಟ ಕಲ್ತಂಕ ಅಂತಾರ ಒಂದ್ ಇಟ್ಟು ಹಾ ಆಕಿ ಸೂರ್ಯನ ಕಾಲ ಹಂಗೇನು ಮಾಡಬೇಡ ಯಾಕಂದ್ರ ಧ್ರುವಾಸ ಮುನಿ ಹೇಳ್ತಾನೆ ಏ ತಂಗಿ ನೀನ ಸಣ್ಣಕ್ಕಿದೆಯ ತಂಗಿ ನಂದ್ರ ಹಿಂಗ ತಗದಾಗೈತೆ ಸುಮ್ಮ ಹೋಗು ಮನೆಗೆ ಅಂದವ್ ಹೌದು ಆದ್ರ ಸಹಿತ ಈಕೆ ಏನ್ ಮಾಡ್ತಾಳ ಏನ್ ಮಾಡು ಇಲ್ರಿ ಗುರುಗಳನ್ನ ನಮಸ್ಕಾರ ಮಾಡೇ ಹೋಗಕ್ಕೆ ಅದನ್ನ ತಿಳ್ಕೊಂಡ ಹೌದು ನಮಸ್ಕಾರ ಮಾಡಬೇಕಂತ ಹಠ ತೊಟ್ಟಾಗ ಅವಾಗ ಅವ ಹೇಳ್ತಾನು ಏನ್ ಹೇಳ್ತಾನ ಏ ತಂಗಿ ನಂದ್ರ ಹಿಂಗ ತಗದಾಗೈತಿ ಬ್ಯಾಡ ಹೋಗಂದ್ರು ಕೇಳಿಲ್ಲ ಈಕೆ ಏನ್ ಮಾಡ್ತಾಳ ಏನ್ ಮಾಡ್ತಾಳ ಅಂದ್ರೆ ಶರ್ಗ ಹರಿದು ಹೋಗಿತ್ತಾಳತ್ತ ಶರ್ಗ ಹರಿದು ಶರ್ಗ ಹರಿದು ಹೋಗುದು ಶರ್ಗ ಹರಿದು ಹೋಗುದಳತ್ತ ಶರ್ಗ ಹರಿದು ಹೋಗದಾಗ ಮುತ್ತಿನ ಶರ್ಗ ಹರಿದಾಳತ್ತ ಈಕೆ ಮತ್ ಶರ್ಗ ಯಾವಾಗ ಹರಿತೈತೆ ಶರ್ಗ ಯಾವಾಗ ಹರಿತೈತಿ ನನಗ ಈ ವಿದ್ಯಾಗ ಸೋಡ್ ಚೀಟಿ ಆದಾಗ ಸೋಡ್ ಚೀಟಿ ಆದಾಗ ಮತ್ ನಿಂದ ದ್ರೌಪದಿ ಮತ್ ನಿಂದ ಯಾರ್ಯಾರ್ದು ಸೋಡ್ ಚೀಟಿ ಏನಾರ ಆಗೈತ ಅಲ್ಲಿ ಶರ್ಗ ಹರಿಬೇಕಾದ್ರ ಯಾತ್ರ ಸಮಾನ ಹರಿದು ಹೋಗುದು ಯಾಕ ಹರಿದಾಗಿ ಶರ್ಗ ಹರಿಯುವಂತಾರ ತಗದು ನಿನಗೇನು ಕೊಳೆ ಬಿದ್ದಿತ್ತ ಯಾಕ ನಡಬಾರ್ಕಿಂದ ಹರಿದು ಕೊಡ್ಬೇಕಲ್ಲ ಬ್ಯಾಡ ಅಂತಿರೋನ ಹೌದು ಗೊತ್ತಾಕಿತ್ಲ ನಿಂದು ಏನ್ ಹಾಕಿದೆ ಅನ್ನೋದಂತದ್ ಗೊತ್ತಾಕಿತ್ತು ಶರ್ಗ ಹರಿದು ಹೋಗದಾಗ ಅವಾಗ ಗುರು ಏನ್ ಮಾಡಿದತ್ತ ಈಕ ಏನ್ ಹೇಳ್ರು ಕೇಳಂಗಿಲ್ಲ ಶರ್ಗ ಹರಿದು ಹೋಗದ ಅಂದ್ರೆ ಈಕಿದ ಹರ್ಕೊಂಡು ಹೋಗುದೈತಿ ಮುಂದೊಮ್ಮೆ ಅಂದವ ಅವಾಗ ಹೇಳ ನಾವು ಏನಂತ ತಂಗಿ ನಿಂದ ಶರಗ ಹರಿದು ಒಂದು ಟೈಮ್ದಾಗ ಬರ್ತೈತಿ ದಗದತ್ತ ಅವಾಗ ಅಂದಾನ ಅದಕ್ಕೆ ಈಕಿ ಗೊತ್ತಾಗ್ಲಾರ್ಕ ಆಕಿ ಶರಗ ಅಲ್ಲಿ ಹರಿದು ಹೋಗದಾಳ ಖರೆ ಅವ್ ಮೊದಲ ನುಡಿದು ಬಿಟ್ಟಾನ ತಂಗಿ ಮುಂದೆ ನಿನಗೂ ಬರ್ತೈತಿ ಅಂದಾಗ ಬರ್ತೈತಿ ಅವಾಗ ಮುಂದೆ ಬಾಂಡ ನಿಂತ ಹೇಳ್ತಾನ ತುಗಾ ತಂಗಿ ಆಶೀರ್ವಾದ ಅಂತೇಳಿ ಆಶೀರ್ವಾದ ಮಾಡಿದ ಅವಾಗ ಈಕ ಮನೆಗೆ ಹೋಗ್ಯಾಳ ಹೌದು
ಮತ್ತ ಅಲ್ಲಿ ನಿನ್ನ ಹೆಣ್ಮಗಳು ನೋಡಕ್ ಹೋಗ್ಯಾಳಲ್ಲ ನಮ್ಮ ಗಡ ಮಕ್ಕಳು ಜಳಕ ಮಾಡೋದು ಹೌದು ಯಾಕ ಅವಿದ್ಯೆ ಹಿಂಗ್ಯಾಕ ಮಾಡಾಕೈತಿ ತಮ್ಮದು ಮುಚ್ಚಿಟ್ಕೋದ ಬ್ಯಾರೆದವ್ರಿಗೆ ಗೆಣಸತ್ತಿನ ಬೇಡ ಅಂತ ಹೇಳಾಕೈತಾಳ ತಾ ಮಾತ್ರ ತೊಡಿ ಬಡ್ಡಿ ಹಾಕೊಂಡ್ ಜಡಿಯಾಕೈತಾಳ ಬಡಿಯಾಗಿ ಅದಕ್ಕೆ ಹೆಂಗ್ ಮಾಡಾಕೈತಾಳ ಮಾಸ್ತರ ಒಟ್ಟ ಗಂಡ ಬೇಡ ಹೇಳಾಕೈತಾಳ ಹೌದು ಗಂಡ ಬೇಡ ಅಂತ ಹೇಳಾಕೈತಾಳ ಅಂದ ಬಳಕ ಹೌದು ಇವತ್ತು ಒಂದ್ ತಗದು ಏನಾಗೈತಿ ಏನಾಗೈತಿ ಅಂದ್ರ ಒಬ್ಬ ಹೆಣ್ಮಗಳಿದ್ರತ ಒಂದ್ ಊರಾಗ ಏನ್ ಮಾಡಿರು ಯಾಕಂದ್ರ 4 ಮಂದಿ ಅಣ್ಣತಮ್ಮರು ಇದ್ರತ ಹೌದು ಒಬ್ಬಕ್ಕೆ ಹೆಣ್ಮಗಳಿದ್ರತ ಆಕಿ ಮನಗಂಡ ಸೌಕರ್ಯ ಮನ್ಯಾಗ ಹುಟ್ಟು ಬಂದಳತ್ತ ಹೌದು ಹುಟ್ಟು ಬರುವಾಗ ಅವ ಅಣ್ಣಂದ್ರಗಳು ಏನು ವಿಚಾರ ಮಾಡಿರತ್ತ 4 ಮಂದಿ ಕೂಡಿ ನಮಗ ಮಂದಲ ಶ್ರೀಮಂತಿಗೆ ತುಂಬಿ ತುಳಿಕಾಡತೈತಿ ಹೌದು ಮತ್ತ ನಮ್ಮ ತಂಗಿನಿ ಎಲ್ಲಾರ ಬ್ಯಾರೆ ಸೌಕಾರಕ್ಕೆ ಮದುವೆ ಮಾಡಿ ಕೊಟ್ಟು ಅಂದ್ರ ನಮ್ಮ ತಂಗಿ ನಾವೇನು ಹೊಳಿ ಕಳ್ಸಂಗಿಲ್ಲ ಹೌದು ಮತ್ತ ಯಾವ ಬಡವ ಮನುಷ್ಯಾಗರ ನೋಡಿಕಿನ ಮದುವೆ ಮಾಡಿ ಕೊಡ್ಬೇಕು ಅಂದತ್ತವ್ ಸಾವುಕಾರ ಮಂದಿ ಅವ್ರ 5 ಮಂದಿ ಅಣ್ಣತಮ್ಮರು ವಿಚಾರ ಮಾಡಿರತ್ತ ಹೌದು ಮತ್ತ ಪ್ರೀತಿ ಉಳ್ಳ ಅಂತದ ಈಗ ಒಬ್ಬಕ್ಕೆ ತಂಗಿ ಹುಟ್ಟಿಲ್ಲ ಅಪರೂಪಕ್ಕೆ ಇದು ಮಶೀಬ್ ನಾಳೆ ವಿದ್ಯಾನ ಅಂತಾವ್ ಹುಟ್ಟಿದಾಗ ಬಡವ ಮನುಷ್ಯಾಗ ಮದುವೆ ಮಾಡಿ ಕೊಟ್ಟರತ್ತ ಹೌದು ಮದುವೆ ಮಾಡಿ ಕೊಟ್ಟ ಮೇಲೆ ಏನಾಯ್ತು ಮತ್ ಮದುವೆ ಮಾಡಿ ಕೊಟ್ಟಾರ ಅಂದ್ರೆ ಈಕಿನ ಅಲ್ಲೇ ಬಿಡಾಕ ನಡಿತೈತಾನ ನಡೆಯಂಗಿಲ್ಲ ಮತ್ತ ಕರ್ಕೊಂಡ್ ಬರಬೇಕಲ್ಲ ಮನಿಗೆ ಕರ್ಕೊಂಡು ಬಂದ್ರು ಕೋಲೆದಾಗು ಹಾಕಿರ ಮಾಸ್ತರ ಎಲ್ಲ ಮುಗಿತ ಕೋಲೆದಾಗು ಹಾಕಿರತ್ತ ಹಾಕಿದ ಮೇಲತ್ತ ಎಲ್ಲ ತಗದ ಮುಗಿತು ಮುಗಿದ ಮೇಲತ್ತ ನೆಸಿಕಿನ್ಯಾಗ ಎತ್ತ 4 ಗಂಟೆಕ ಹೇಂತಿ ಕೇಳತ್ತ ಗಂಡನ ಏನ್ರಿ ಎಲ್ಲಾರು ಗಂಡ ಹೇಂತಿ ಅಂತಾರು ಹೌದು ಮತ್ತ ಗಂಡ ಹೇಂತಿ ಅಂದ್ರ ಏನ್ರಿ ಅಂದತ್ತ ಗಂಡಗ ಅಂದಾಗ ಅವ್ ಗಂಡ ಏನಂದ ಮತ್ತ ಅವ ಇಂತ ಹೇಂತಿನ ಇರ್ಬೇಕಲ್ಲ ಮಶೀಬ್ ನಾಳೆ ವಿದ್ಯಾನ ಅಂತವ ಅದಕ್ಕ ಅವ ಏನಂದ ಗಂಡ ಹೇಂತಿ ಅಂದ್ರ ನಿನಗೇನು ಗೊತ್ತಾಗಿಲ್ಲ ನಾ ಅಂದತ್ತಾವ ಹೌದು ನನಗಿನ ಗೊತ್ತಾಗಿಲ್ರಿ ಅಂದಳತ್ತ ಅಂದಾಗ ಅವ್ ಏನ್ ಹೇಳಿದ ಈಗೇನು ನಾವು ರಾತ್ರಿ ಹಿಡ್ಕೊಂಡ್ ಈಗೇನು 4 ಗಂಟೆ ತನ ಮಾಡಿದ್ವಲ್ಲ ಗಂಡ ಹೇಂತಿ ಅಂದ್ರ ಇದ ನೋಡ ಅಂದತ್ತಾವ ಗಾಂಡ ಹೇಳ್ದ ಇದ ನೋಡ ಗಂಡ ಹೇಂತಿ ಅಂದ್ರ ಅಂದತ್ತವ ಒಂದಾಗ ಕಾಲಾದ ತಗದಳತ್ತ ಏನಂದ ಮಾಸ್ತರ ಹಿಂಗ ಗಂಡ ಹೇಂತಿ ಆದ್ರ ರೀ ಹಿಂಗ ಗಂಡ ಹೇಂತಿ ಆದ್ರ ನಮ್ಮ ಊರಾಗ ಸಣ್ಣಾಗಿರ್ತಾಗ ನಾ ಅಡ್ಗೋಳಿ ಬಿಟ್ಕೊಂಡು ಕೆರಿಗೆ ಹೊಕ್ಕೀನಿ ಅವಾಗ ದಿನ ಗಂಡ ಹೇಂತಿ ಆಗೇನಿ ಅಂದಳತ್ತ ದಿನ ಹಾಕಿಳತ್ತ ಗಂಡ ಹೇಂತಿ ಹಿಂಗ ಗಂಡ ಹೇಂತಿ ಆದ್ರ ನಾ ಕೆರಿಯಾಗ ಗಂಡ ಹೇಂತಿ ಆಗೇನಿ ಅಂದಳತ್ತ ಮೊದಲ ಹಂಗ ಮಾಡಬೇಡ ವಿದ್ಯಾ ಗಾಂಡನ ಮಾಡಕೋ ಗಾಂಡನಿಂದ ಮುಕ್ತಿ ಪಡಿ ಗಾಂಡನ ಬಿಟ್ಟಕ್ಕಿಗೆ ಅದಕ್ಕೆ ನಾನು ನಿನಗೆ ಹೇಳೇನಿ ಒಂದ ಮಾತ ಕೇಳೇನಿ ಏನತ್ತ ಯಾಕಂದ್ರ ಪತಿವರ್ತಿ ಮತ್ತ ಗರ್ತಿ ಆಗಬೇಕಾದ್ರ ಹೆಂಗಾಗ್ಯಾರು ಅಂತ ಕೇಳೇನಿ ಪತಿವರ್ತಿ ಗಾಂಡಿ ಯಾರು ಇರ್ತಾರೋ ಮತ್ತ ಮುತ್ತೈದನು ಅಂತದ ನಿನ್ನ ನಾಮಕರಣ ಬರ್ಬೇಕಾದ್ರ ಅಲ್ಲಿ ಯಾರು ಗಾಂಡದಾರು ಅಂತ ಕೇಳಂತ್ಲಿ ಅದು ಹೇಳುದು ನೀಗಿಲ್ಲ ಅಕ್ಕಿಗೆ ಏನಿಲ್ಲ ಯಾಕ ಅಟ ನಿನಗ ಸಂಕ್ಷಿಪ್ತದಾಗ ಹೇಳ್ತಾನ ತಿಳ್ಕೊ ಅದಕ್ಕೆ ನಿನಗ ತಿಳಿಲಾರ್ದ ಮಾತೈತಿ ಹಂಗೇನು ಮಾತಾಡಕ್ ಹೋಗಬೇಡ ಮುಂದೆ ಏನೇನು ಕೇಳಾಕೈತಿ ಏನ್ ಕೇಳ್ತಾಳ ಯಾಕಂದ್ರ ಮುಂದೆ ಏನಂತ ಕೇಳ್ತಾಳ ಅಂದ್ರ ನಿನ್ನ ರಾಮದೇವರ ಒಂದ್ ಅಗಸನ ಮಾತ ಕೇಳಿ ಸೀತಾನ ಬಿಡ್ಬೇಕಾದ್ರೆ ಏನ ಕಾರಣ ಬಿಟ್ಟಾನು ಆತ ಪ್ರಶ್ನೆ ಇಟ್ಟಾಳ